ಸ್ಪೋರ್ಟ್ಸಲ್ಲಿ ಒಂದು ಮಾತಿದೆ, ಎವ್ರಿ ಸೆಟ್ ಬ್ಯಾಕ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಅ ಕಮ್ ಬ್ಯಾಕ್ ಅಂತ. ಆ, ನಿಮ್ಮ ಜೀವನದ ಸೆಟ್ ಬ್ಯಾಕ್ಗಳು ನಿಮ್ಗೆ ಹೇಳ್ಕೊಡಿರೋ ಪಾಠ ಏನು? ಸಿಂಪಲ್, ಒಳ್ಳೆ ಮನೆ ಊಟ. ನಾನು ಯಾವ ಡಯಟು ಮಾಡಿರಲಿಲ್ಲ, ಆಮೇಲೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಮ್ಮದೊಂದು ಐಡಲ್ ಅಂತ ಇದ್ದ, ಹುಸೇನ್ ಬೋಲ್ಟ್ ಇದ್ದ ಅವಾಗ ಹೊಸದಾಗೆ. ಹುಡುಗಿಯರಲ್ಲಿ ಮರಿಯನ್ ಜಾನ್ಸ್ ಅಂತ ಇದ್ಲು. ಸೊ ನೋಡೋಕೆ ಖುಷಿ ಆಗ್ತಿತ್ತು. ಮೈಕಲ್ ಜಾನ್ಸನ್ ಅಂತ ಇದ್ದರು, ಅವ್ರಿಗೆಲ್ಲ ಓಡೋದು ನೋಡ್ತಿದ್ವಿ. ಅವಾಗೆಲ್ಲಿ ಗೊತ್ತಿರಲಿಲ್ಲ ಯಾವ್ದಲ್ಲಿ ನೋಡಬೇಕು ಯಾವ್ದಲ್ಲಿ ಏನು. ಒಲಿಂಪಿಕ್ಸ್ ಬಂದಾಗ ಮಾತ್ರ ಸ್ಪೋರ್ಟ್ಸ್ ಸ್ಟಾರ್ ಅಂತ ಬುಕ್ ಬರ್ತಾಯಿತ್ತು, ಅದ್ರಲ್ಲಿ ಬರೀ ಫೋಟೋಸ್ ಇತ್ತು ಅವ್ರದ್ದು. ಅದನ್ನು ಕಟ್ ಮಾಡಿ ಅಂಟಿಸ್ಕೊತಾ ಇದ್ದೆ ನಾನು ರೂಮಲ್ಲಿ. ಸೊ ಅವ್ರು ನೋಡಿ ಮೋಟಿವೇಟಿಂಗ್ ಆಗಬೇಕು, ಈ ಥರ ಬಾಡಿ ಮಾಡಬೇಕು. ಜಿಮ್ ಗೊತ್ತಿರಲಿಲ್ಲ ನಮಗೆ ಅವಾಗ. ಈ ಥರ ಎಲ್ಲ ಗ್ಲೂಟ್ಸ್ ಬೆಳೆಸ್ಬೇಕು, ಕಾಫ್ ಬೆಳೆಸ್ಬೇಕಂತ ಏನೂ ಗೊತ್ತಿರಲಿಲ್ಲ. ಸೊ ಇವಾಗ ಬರ್ತಾ ಬರ್ತಾ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ ಇವಾಗ. ಆವಾಗ ನಮಗೆ ಈ ಬ್ಯಾಕ್ ಪೇನು, ಕಾಲು ನೋವು ಅದೆಲ್ಲ ಒಂದೇ ವಾರ್ಮ್ ಅಪ್ ಮಾಡಿ, ವರ್ಕೌಟ್ ಮಾಡಿ, ವಾರ್ಮ್ ಡೌನ್ ಮಾಡಿ ಮನೆಗೆ ಹೋಗಿ, ಇಷ್ಟೇ ಗೊತ್ತಿದ್ದಿದ್ದು ನಮಗೆ. ಸೊ ಆರಾಮಾಗಿ ಓಡ್ತಾಯಿದ್ವಿ, ಆರಾಮಾಗಿತ್ತು. ನಾವು ಯಾವ ಫಿಸಿಯೋಥೆರಪಿ ಹತ್ರ ಹೋಗಿಲ್ಲ, ಯಾವ ಮಸಾಜ್ ಹತ್ರನೂ ಹೋಗಿಲ್ಲ, ಇರಲಿಲ್ಲ ಕಾನ್ಸೆಪ್ಟ್ಸು. ಇವಾಗ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಫಿಸಿಯೋಥೆರಪಿ ಬೇಕು, ಇದು ಅದು. ದೇ ಆರ್ ಮೇಕಿಂಗ್ ಮೋರ್ ಕಾಂಪ್ಲಿಕೇಟೆಡ್. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮಿಂದ ಮುಂಚೆ ಮಿಲ್ಕಾ ಸಿಂಗ್ ಎಲ್ಲ ಓಡ್ಬಿಟ್ಟಿದ್ರು, ನಮ್ಗೆ ಅವರೇ ಐಡಲ್ಲು. ಏನು ಮಾಡಿಲ್ಲ, ಆ ರೆಕಾರ್ಡ್ಗಳು ಇವತ್ತವರೆಗೂ ಬ್ರೇಕ್ ಮಾಡೋಕ್ಕೆ ಎದುರ್ತಾರೆ ಮಕ್ಕಳು. 45 ಎಲ್ಲ ಓಡಿದ್ದಾರೆ ಆ ಟೈಮಲ್ಲಿ. 400 ಮೀಟರ್ಸ್ ಆಗಲಿ, 200 ಮೀಟರ್ಸು. ಅಷ್ಟು ಆ ಟೈಮಲ್ಲಿ ಆ ಪೀಕ್ ತೊಗೊಂಡ್ಬಂದಿದ್ದಾರೆ. 45 ಸೆಕೆಂಡ್ಸ್ ರನ್ನಿಂಗ್ ಇಸ್ ವೆರಿ ಬಿಗ್ ಥಿಂಗ್ ಇನ್ 400 ಮೀಟರ್ಸ್. ವಾವ್. ಸೊ ಪ್ಯಾರಲಲಿ ಲೈಫಲ್ಲಿ ಒಂದು ಕಡೆ ಈ ಅಥ್ಲೆಟಿಕ್ಸಲ್ಲಿ ಲೈಫ್ ಆಗಲೇ ಸ್ಟಾರ್ಟ್ ಆಗಿದೆ. ಅಕಾಡೆಮಿಕ್ಸ್ ಅಂತೆಲ್ಲ ಬಂದಾಗ ಏನಾದ್ರು ಪ್ರೆಷರ್ ಇತ್ತಾ? ಯಾಕಂದರೆ ಯೂಶಲಿ ಇಂಡಿಯನ್ ಪೇರೆಂಟ್ಸ್ಗಳ ಕಂಡೀಷ್ನಿಂಗ್ ಅಂದರೆ 80s 90s ಏನಾದರೂ ಮಾಡೋ ಜೊತೆಗೆ ಓಕೆ, ಓದೋದು ಮಾತ್ರ ಬೇಸಿಕ್ ಒಂದಿರಲೇಬೇಕು ಥರ ಫೌಂಡೇಶನ್ ಅಂತ. ಸೊ ನಿಮಗೆ ನಮ್ಮ ಮಮ್ಮಿ ಅಂತೂ ಮನೇಲಿ ಕಾಳಿ ಇದ್ದಂಗೆ ಬಾರ್ಸಾಕ್ಬಿಡೋರು ಓದಿಲ್ಲ ಅಂದರೆ. ನಮ್ಮ ಮಮ್ಮಿಗೆ ನಾನಲ್ಲ, ನಾವು ಇಡೀ ಫ್ಯಾಮಿಲಿ ಎದುರ್ತಾರೆ, ಇಡೀ ಹುಡುಗರು ಎದುರ್ತಾಯಿದ್ರು. ಟೆನ್ಷನ್ನು ನಮ್ಮ ಮಮ್ಮಿ ಅಂದರೆ. ಯಾಕೆ? ಓದಬೇಕು, ಸ್ಪೋರ್ಟ್ಸು ಮಾಡಬೇಕು. ಅವ್ರಿಗೆ ಒಂಥರ ನಮ್ಮ ಮನೇಲಿ ಐರನ್ ಲೇಡಿ ಇದ್ದಂಗೆ. ತುಂಬ ಕಷ್ಟ. ಅಮ್ಮ ಹೆಸರು ಮುಬೀನಾ ಅಂತ. 2010 ಪಾಸ್ಟ್ ಆಗಿಬಿಟ್ಟವರು. ಸೊ ಅವಾಗಿಂದನೇ ಸ್ಪೋರ್ಟ್ಸ್ ಸ್ವಲ್ಪ ನಾನು ಒಂದು ಸ್ಟೆಪ್ ಬ್ಯಾಕ್ ಆಗಿಬಿಟ್ಟೆ. ತುಂಬ ಒಳ್ಳೆ ಫ್ರೆಂಡು ಅವರಿಂದನೇ ನಾನು ಸ್ಪೋರ್ಟ್ಸು ಇವತ್ತೇನೇ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಡ್ಯಾಡಿ ಜೊತೆ ಇರಲಿಲ್ಲ. 18 ಇಯರ್ಸ್ ದೂರ ಇದ್ವಿ. ಅವರು ತೀರೋದ್ಮೇಲೆ ಸ್ವಲ್ಪ ಇವಾಗ ಇದಾದಮೇಲೆ ಸ್ವಲ್ಪ ಜೊತೆಲಿ ಇರೋ ಸ್ಟಾರ್ಟ್ ಮಾಡಿದ್ದು. ಸೊ ಅವರಿಂದನೇ ಸ್ಪೋರ್ಟ್ಸ್ ಕಿಡ್ಸ್ಗೆಲ್ಲ ನಾನು ಎಂಕರೇಜ್ ಆಗಿದ್ದು. ಬರೋರು ಬಿಡೋರು, ಕಾಲೇಜಿಂದ ಕರ್ಕೊಂಬರೋರು, ಸ್ಕೂಲ್ ಕರ್ಕೊಂಬರೋರು, ಎಲ್ಲದಕ್ಕೂ. ಸೊ ಆ ಟೈಮಲ್ಲಿ ಅವ್ರಿಗೆ ಹಿಂಗೆ ಆಗ್ಬಿಡ್ತಲ್ಲ. ಸೊ ಅವಾಗಿಂದ ಸ್ವಲ್ಪ ಸ್ಲೋ ಆಗ್ಬಿಡ್ತು ಸ್ಪೋರ್ಟ್ಸ್ ಕಿಡ್ಸ್ ಎಲ್ಲ. ಅವ್ರು ಆರ್ಮಿಗೆ ಹೋಗಿದ್ದೆಲ್ಲ ಸ್ವಲ್ಪ ಬೇಜಾರು ಅವ್ರಿಗೆ. ಏನಪ್ಪ ಮಗ ದೂರ ಹೋಗ್ಬಿಟ್ಟ, ಅವ್ರೊಬ್ಬರೇ ಆಗ್ಬಿಟ್ರಲ್ಲ ಆ ಟೈಮಲ್ಲಿ. ಸೊ ಆ ಥರ ಅಯ್ಯೋ ಅವರಂತೂ ಹೊಡೆದಿರೋಷ್ಟು ನಾನು ಎಲ್ಲೂ ಓದೇ ತಿಂದಿಲ್ಲ. ಆಮೇಲೆ ಅವ್ರ ಕೈಲಿ ಹೊಡೆಯೋಕ್ಕಾಗ್ತಾಯಿಲ್ಲ ಅಂತ ನಮ್ಮ ಕೋಚಸ್ಗೆ ಹೇಳ್ಬಿಟ್ಟು ಹೊಡ್ಸೋರು ನನಗೆ. ಅವ್ರು ಫಸ್ಟು ಬಂದರೆ ಹೊಡೀರಿ, ಅವ್ರು ಸಿಕ್ಕಿದ ಚಾನ್ಸು ನಾಯಿ ಹೊಡೆದಂಗೆ ಹೊಡೆದ್ಬಿಡೋರು ನನಗೆ. ಅಯ್ಯೋ. ಸ್ಕೂಲಲ್ಲಿ ಹೋದರೆ ಓದೆ, ಸ್ಪೋರ್ಟ್ಸ್ಗೆ ಹೋದರೆ ಓದೆ, ಮನೆಗೆ ಬಂದರೆ ಓದೆ. ಅವು ಓದೋಕ್ಕೆ ಆಗ್ತಾ ಇರಲ್ಲ ನನ್ನ ಕೈಯಲ್ಲಿ. ಓದೋ ವಿಚಾರದಲ್ಲ ಓದ್ತಾ ಇಲ್ಲ. ಆಗ ಅಮ್ಮ ಹತ್ರ ಹೇಳ್ತಾ ಇದ್ರಾ, ಇಲ್ಲ ಅಮ್ಮ ಹಿಂಗಾಗ್ತಾ ಇದೆ ಅಥವಾ ಇಂಟ್ರೆಸ್ಟ್ ಇಲ್ಲ? ಹಂಗೆ ಹೇಳಿದ ತಕ್ಷಣ ಸ್ಟಾರ್ಟು. ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ ನಿನಗೋಸ್ಕರ, ಗೊತ್ತಲ್ಲ ಆ ಟೈಮ್ಸ್ ಲೇಡೀಸು ಇಷ್ಟು ಕಷ್ಟಪಡ್ತಾಯಿದ್ದೀನಿ, ನನ್ನ ಮಗನಿಗೆ ಓದೋಕ್ಕಾಗಲ್ಲ, ನೋಡೋ ಪಕ್ಕದ ಮನೆ ಹೆಂಗೆ ಓದ್ತಾವನು, ಸ್ಪೋರ್ಟ್ಸು ಮಾಡ್ತಾವನೇ, ಓದ್ತಾಯಿದ್ದಾನೆ, ನಿನಗೇನೋ ಬಂದಿರೋದು ಅಂತ. ಅವ್ರದ್ದು ಕಷ್ಟ ಇತ್ತು ಆ ಟೈಮಲ್ಲಿ. ನಾವು ತಿನ್ಬೇಕಿತ್ತು, ತಿನ್ಕೊಂಡ್ವಿ. ಪ್ರಾಕ್ಟೀಸ್ ಹೋಗಿ ಆನಂದ್ ಶೆಟ್ಟಿ ಸರ್ ಅಂತ ಇದ್ದರು. ಹೋಗಿ ಬ್ಯಾಟಿಂಗು. ಇವತ್ತು ನಿಜ ಹೊಡೆದಿರೋಂದ್ರೆ ಮಕ್ಕಳು ದೇವರನೂ ಉದ್ಧಾರ ಆಗೋಲ್ಲ. ನಾನು ಅಷ್ಟು ಒದ್ದೆ ತಿಂದೇ ಬೆಳೆದಿರೋದು ನಾನು. ನಮ್ಮಪ್ಪ ಏನು ತುಂಬ ಕಡಿಮೆ, ದೊಡ್ಡಪ್ಪ ಅಂತ ಇವತ್ತೊಂದು ಕೈ ಎತ್ತಿಲ್ಲ. ನಮ್ಮಪ್ಪ ವರ್ಷಕ್ಕೊಂದ್ಸತಿ ಸ್ವಲ್ಪ ಏನೋ ಹೊಡೆಯೋರು. ನಮ್ಮ ಮಮ್ಮಿ ಹತ್ರ ಡೈಲಿ ಓಡಿಲ್ಲ ಅಂದರೆ ಓದಿಲ್ಲ ಅಂದರೆ ಓದೆ. 10th ಹಾರಿಬಲ್ ಲೈಫ್ ನಂದು. ಬೆಳಿಗ್ಗೆ 4 ಗಂಟೆಗೆ ಟ್ಯೂಷನ್ನು. ಆ BVN ಅಂತ ಇದ್ರು ಒಬ್ಬರು, ಅಲ್ಲೋಗಿ ನಿದ್ದೆನೇ ಮಾಡ್ಬಿಡ್ತಾಯಿದ್ದೇನು. ಮತ್ತು ಪ್ರಾಕ್ಟೀಸು, ಮತ್ತು ಸ್ಕೂಲು, ಮತ್ತು ಈವ್ನಿಂಗ್ ಟ್ಯೂಷನ್ನು, ಮತ್ತು ಸ್ಕೂಲು. ನೀನು ಪಾಸ್ ಆಗಬೇಕು 10th. ಯಾಕಂದರೆ 8th ನಂಗೆ ಫೇಲ್ ಮಾಡಿ ಕೂರಿಸ್ಬಿಟ್ಟಿದ್ರು ನಮ್ಮಮ್ಮ. ನಿಂಗೆ ಬುದ್ಧಿ ಬರಲಿ ನನ್ನ ಮಗನೇ ನಿನಗೆ ಅಂತ. ಬೇಕಂತ ಪಾಪ ಸ್ಕೂಲ್ ಟೀಚರ್ಸ್ ಎಲ್ಲ, ನೀನು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿದೆ ಹಾಕೋಣ, ನಾವು ಪಾಸ್ ಮಾಡ್ತೀವಿ ಅಂತ. ನಮ್ಮ ಇಲ್ಲ, ಇವ್ನಿಗೆ ಬುದ್ಧಿ ಬರಲಿ, ಇವ್ನಿಗೆ ಶೇಮ್ ಆಗಬೇಕು ಇವ್ನಿಗೆ ಅಂತ ಇನ್ನೊಂದು ಸತಿ 8th ಓದ್ಕೊಂಡು ಬಂದಿದ್ದು. ನೆಕ್ಸ್ಟ್ ಟೈಮ್ ಟೀಚರ್ಸ್ ಹೇಳಲೆಲ್ಲ ಪಾಸ್ ಮಾಡಿಬಿಟ್ರು ಅವರೇ. ಒಂಥರ ನಿಮ್ಮ ತಾಯಿದು ಥರ ಈ ಟಾಮ್ ಆ್ಯಂಡ್ ಜೆರಿ ಶೋ ಥರ. ಹೌದೌದು. ಅಷ್ಟಿದ್ರೂ ಅಷ್ಟು ಪ್ರೀತಿ ಅದ. ಐ ಥಿಂಕ್ ತಾಯಿ ಪ್ರೀತಿ ಯಾವಾಗಲೂ ಹಾಗೆ ಅನ್ಸುತ್ತೆ. ಅವ್ರದ್ದೇ ಮೇಜರ್ ಮಿಸ್ಸಿಂಗ್ ಅವ್ರದ್ದೇ. ಅವ್ರು ತುಂಬ ಆಸೆ ಅವ್ರಿಗೆ, ಸ್ಪೋರ್ಟ್ಸ್ ಮಾಡಬೇಕು, ಇದು ಮಾಡಬೇಕು. ಹಂಗೆ ಆಗಲ್ಲ, ಪ್ರಾಕ್ಟಿಕಲಿ ಆಗಲ್ಲ. ಬಟ್ ಅವ್ರ ಆಸೆ ಅದು. ಅದನ್ನು ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ, ತುಂಬ ನಾನು 1-2-3 ಸ್ಟೆಪ್ ಹಿಂದ್ಗಡೆ ಬಂದುಬಿಟ್ಟೆ ಆ ಪ್ರೆಷರಿಂದ. ಸ್ಪೋರ್ಟ್ಸು ಮಾಡಬೇಕು, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ರೆಸ್ಟ್ ಸಿಗ್ತಾ ಇರಲಿಲ್ಲ, ಕರೆಕ್ಟಾಗಿ ಡಯಟ್ ಹೋಗ್ತಾ ಇರಲಿಲ್ಲ ಬಾಡಿಗೆ.
ಅದರಿಂದ ನಂಗೆ ಅವಾಗ ಇಂಜುರಿ ಆಗ್ಬಿಡ್ತು, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗ್ಬಿಡ್ತು. ಈ ಥರ ಎಲ್ಲ ಏನೇನು ಮಿಸ್ಟೇಕ್ಸ್ ಆಯಿತು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಹ್ಮ್. ಇವತ್ತು ಇರ್ತದೆ ಹೇಳ್ತದೆ, ನೋಡಿ ನಿನ್ನಿಂದ ಇಷ್ಟೆಲ್ಲ ಆಯಿತು, ಏನೋ ಕಷ್ಟಪಟ್ಟು ಕೋಚ್ ಆಗಿದ್ದೀನಿ ಇವಾಗ ಅಂತ. ಅರೇ